ಎಂತ ಸರ್ ಅಲ್ಲಿ ಈಗ ಹೊರಗಡೆ ಅಷ್ಟು ಜನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನೀವು ಮೊಬೈಲಲ್ಲಿ ಕಾಲಲ್ಲಿ ಮಾತಾಡ್ತಾ ಇದ್ದೀರಿ. ಯಾರು ಆಫೀಸರ್ಸ್ ಇಲ್ಲ ಇಲ್ಲಿ, ಎಂತ ಅಷ್ಟು ಜನ ಮಾತಾಡ್ತಾ ಇದ್ದಾರೆ. ಇಲ್ಲಿ ಪೊಲಿಟಿಕ್ಸ್ ಗಳು ಎಲ್ಲಿದ್ದಾರೆ? ಇದೆ ಹಲವಾರು ಕಂಪ್ಲೇಂಟ್ ಕೊಟ್ಟರು ಕೂಡ ಇಲ್ಲಿನ ಎಸ್ ಅದಕ್ಕೆ ಸ್ಪಂದಿಸ್ತೇ ಇಲ್ಲ. ನಾವೇ ಒಂದು 2 ವಾರಕ್ಕಿಂತ ಮುಂಚೆ ಬಂದು ಇಲ್ಲಿ ನಮ್ಮ ಕೋಟಬಾಗಿಲು ಪ್ರದೇಶದಲ್ಲಿ ಲೋ ವೋಲ್ಟೇಜ್ ಉಂಟು, ಅಲ್ಲಿ ವೈರು ಹೊತ್ತಿ ಉರಿದಿದೆ ಅಂತ ಹೇಳಿದರೆ ಅವರು ಅದಕ್ಕೆ ಸ್ಪಂದಿಸುವುದೇ ಇಲ್ಲ. ಅವರಿಗೆ ಅದು ಅಗತ್ಯನೇ ಇಲ್ಲ. ಅವ್ರದ್ದು ಏನಿದ್ರು ಕರೆಂಟು ಬಿಲ್ ಕರೆಕ್ಟಾಗಿ ಕೊಡ್ತಾರೆ. ಕರೆಂಟ್ ಯಾರು ಬಿಲ್ ಕಟ್ಟದಿದ್ದರೆ ಅವ್ರದ್ದು ಫ್ಯೂಸ್ ಕೊಂಡೋಗ್ತಾರೆ. ಅವ್ರದ್ದು ಕೆಲಸ ಅಷ್ಟೇ. ಅದು ಬಿಟ್ಟು ಜನರ ಸಮಸ್ಯೆಗೆ ಪರಿಹಾರ ಕೊಡಬೇಕು, ಸ್ಪಂದಿಸಬೇಕು ಅನ್ನೋ ಮನಸ್ಸು ಇಲ್ಲಿ ಎಸ್ ಒಗಾಗಲಿ ಜೆಇಗಾಗಲಿ ಖಂಡಿತವಾಗಿ ಇಲ್ಲ. ಇವರಿಗೆ ಯಾಕೆ ಇಷ್ಟೊಂದು ಇವರ ಅಸಡ್ಡೆ ವಹಿಸ್ತಾ ಇದ್ದಾರೆ ಅಂತ ಹೇಳಿದರೆ, ಇಲ್ಲಿನ MLAಗಳು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. MLA ಬಗ್ಗೆ ಸ್ವಲ್ಪ ಹೆದರಿಕೆ ಇವರಿಗೆ ಇದ್ದಿದ್ರೆ ಖಂಡಿತವಾಗಿ ಇವರು ಕೆಲಸ ಮಾಡ್ತಾಯಿದ್ರು. MLA ಕೂಡ ಸುಮ್ಮನೆ ಕೂತಿದ್ದರಿಂದ ಇಲ್ಲಿ ನೋಡಿ ಎಷ್ಟು ಕೌನ್ಸಿಲರ್ಗಳು ಎಲ್ಲರೂ ಬಂದಿದ್ದಾರೆ. ಆದರೆ ಇಲ್ಲಿ MLA ಆಗಲಿ ಇಲ್ಲಿ ಕೆಲವೊಂದು ಅಧಿಕಾರಿಗಳು ನೋಡಿ ಇಷ್ಟರವರೆಗೆ ಯಾರು ಕೂಡ ಎಸ್ ಒ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅವ್ರಿಗೆ ಕಾಲ್ ಮಾಡಿದರೆ ಇಲ್ಲಿ ಫೋನ್ ಕಟ್ ಮಾಡಿರ್ತಾರೆ, ಫೋನ್ ಬ್ಯುಸಿ ಮಾಡಿರ್ತಾರೆ. ಯಾರಿಗೆ ಯಾವ ಒಂದು ಸ್ಪಂದನೆ ಕೂಡ ಕೊಡ್ತಾ ಇಲ್ಲ. ಆದ್ದರಿಂದ ಇಷ್ಟೊಂದು ಜನರು ತನ್ನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರೋದು ಮೂಡುಬಿದ್ರೆಯಲ್ಲಿ. ಇಷ್ಟು ಜನ ಅಲ್ಲ, ಇದಕ್ಕಿಂತ ಇನ್ನೂ ನಾಳೆಗೆ ಒಂದು 1000 ಜನ ಇಲ್ಲಿ ಸೇರ್ತಾರೆ. ಈ ಒಂದು ಇಲ್ಲಿ ಮೆಸ್ಕಾಂಗೆ ಮುತ್ತಿಗೆ ಹಾಕುವ ಯೋಜನೆಯನ್ನು ಜನ ಹಾಕ್ಕೊಂಡಿದ್ದಾರೆ. ಈಗ ಮುಂದಿನ ಕ್ರಮ ಏನು? ಮುಂದಿನ ಕ್ರಮ ನಮಗೆ ತ್ವರಿತವಾಗಿ ವಿದ್ಯುತ್ ಶಕ್ತಿ ಕೊಡಬೇಕು, ಕರೆಂಟ್ ಕೊಡಬೇಕು. ಇವಾಗ ರಾತ್ರಿ 10 ಗಂಟೆ ಒಳಗಾಗಿ ಕರೆಂಟ್ ಬರಬೇಕು ಎಲ್ರಿಗೂ ಸಹ. ಇಲ್ಲಿ ಜನ ಎಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ. ನೀರು ಇಲ್ಲ, ಕರೆಂಟ್ ಇಲ್ಲದೆ ಒಂದು ಅಡುಗೆ ಮಾಡಲಿಕ್ಕಿಲ್ಲ, ಊಟ ಸರಿಯಾಗಿ ಜನ ಮಾಡಿಲ್ಲ, ಮಕ್ಕಳು ಮರಿ ಮಲಗ್ತಾ ಇಲ್ಲ, ಹೊರಗಡೆ ಬಂದು ಸಿಟ್ಔಟಲ್ಲಿ ಕುಳಿತುಕೊಳ್ಳೋ ವ್ಯವಸ್ಥೆ ಬಂದಿದೆ. ಯಾಕೆ ಸ್ಪಂದಿಸ್ತಾ ಇಲ್ಲ? ಇವರಿಗೆ ಎಷ್ಟು ಇನ್ಕಮ್ ಇರುವಾಗ ಕರೆಂಟ್ ಬಿಲ್ ಯಾರಿಗೂ ಫ್ರೀ ಯಾರಿಗೂ ಕೊಡ್ತಾ ಇಲ್ಲ. ನಾವೆಲ್ಲ ಕರೆಂಟ್ ಬಿಲ್ ಕಟ್ಟಿ ಇಲ್ಲಿ ನಾವು ಕರೆಂಟ್ ತಗೊಂಡಿರೋದು. ಫ್ರೀಯಾಗಿ ನಾವೇನು ಕರೆಂಟ್ ಅನುಭವಿಸ್ತಾ ಇಲ್ಲ. ಕರೆಂಟ್ ಬಿಲ್ ಕರೆಕ್ಟಾಗಿ ಕಟ್ಟು 3000 4000 ಬಿಲ್ ಬರ್ತಾ ಉಂಟು, ಕಟ್ತಾ ಇದ್ದೀವಿ ನಾವು. ಫ್ರೀಯಾಗಿ ಯಾರಿಗೂ ಕರೆಂಟ್ ಕೊಡ್ತಾ ಇಲ್ಲ. ಕೆಲವೊಂದು ಮನೆಗಳಿಗೆ ಮಾತ್ರ ಫ್ರೀ ಕರೆಂಟ್ ಹೋಗ್ತಾ ಇದೆ ಬಿಟ್ಟರೆ ಎಲ್ಲರೂ ಕರೆಂಟ್ ಬಿಲ್ ಕಟ್ಟಿ ಇಲ್ಲಿ ನಾವು ಜೀವನ ಸಾಗಿಸ್ತಾ ಇರೋದು.